ಅಲ್ಲಿ ದೂರದ ಒಂದು ದಟ್ಟ ಅರಣ್ಯವಿತ್ತು. ನಿತ್ಯವೂ ಹಕ್ಕಿಗಳ ಕೂಗು, ಜಿಂಕೆಗಳ ಒಡು, ಮರಗಳ ಲಾಲಿಸಿ ಬೀಸುವ ಗಾಳಿಯ ಮಧ್ಯೆ ಅಲ್ಲಿ ಬದುಕುತ್ತಿದ್ದ 2 ಬಲಿಷ್ಠ ಸಿಂಹಗಳು, ಶೂರ ಮತ್ತು ವೀರ. ಇಬ್ಬರೂ ಧೈರ್ಯವಂತರಾಗಿದ್ದರೂ ಸ್ವಭಾವದಲ್ಲಿ ವಿಭಿನ್ನ. ಶೂರನು ಹಠಮಾರಿ, ಸವಾಲು ತಾನೇ ಎತ್ತಿಕೊಳ್ಳುವ. ವೀರನು ಶಾಂತ, ಜಾಣ್ಮೆಯೊಂದಿಗೆ ನಡೆಯುವ. ಅವರಿಬ್ಬರೂ ಒಂದೇ ಅರಣ್ಯದಲ್ಲಿ ಇದ್ದರೂ ಯಾವಾಗಲೂ ದೂರದಿಂದ ನೋಡುತ್ತಿದ್ದರು, ಯಾರೂ ಒಂದರೊಡನೆ ಬೆರೆಯದೆ. ಆದರೆ ಒಂದು ದಿನ ಬಿಸಿಲು ತೀವ್ರವಾಗಿ ಹೊತ್ತಿರೋ ಮಧ್ಯಾಹ್ನ ಶೂರ ಬೇಟೆಗೆ ಹೋಗಿ ಒಂದು ದೊಡ್ಡ ಹಂದಿಯ ಹಿಂದೇಟು ಹಿಡಿದಿದ್ದ. ಆದರೆ ಆ ಹುಚ್ಚ ಹಂದಿ ಬಿಟ್ಟೆಂದು ಓಡಿ ಮರದ ಕೆಳಗೇನು ಸುಳಿತು. ಶೂರ ಬಡಗಿ ನೋಡಿ ಕಣ್ಣೆದುರಿಗೆ ಇದ್ದರೂ ಹಿಡಿಯಲು ಆಗಲಿಲ್ಲ. ಆಗ ಶೂರ ಅಣಕವಿಲ್ಲದ ಕೂಗು ಹಾಕಿದ, ಯಾರೋ ಇದನ್ನು ಹಿಡಿಯಲು ನನಗೆ ಸಹಾಯ ಮಾಡುತ್ತಾರೆ. ಅದನ್ನೇ ಕೇಳಿ ಅಲ್ಲಿಗೆ ಬಂದ ವೀರ. ಅವನ ಮುಖದಲ್ಲಿ ಒಂದು ನಗು. ನೀನು ಸಹಾಯ ಕೇಳುತ್ತಿದ್ದೀಯಾ ಶೂರನೇ? ಶೂರ ಕೆಲವು ಕ್ಷಣ ಮೌನವಾಗಿ ನಿಂತು ಬಾಯಿ ತಟ್ಟಿದ. ಹೌದು, ನನಗೆ ಸಹಾಯ ಬೇಕು. ವೀರ ನಗುತ್ತಲೇ ತನ್ನ ಚಲಾಕಿತನದಿಂದ ಮರದ ಕೆಳಗಿನ ಹಂದಿಯನ್ನು ಹೊರಳೆದು ಶೂರನಿಗೆ ಕೊಟ್ಟ. ಶೂರ ಆಶ್ಚರ್ಯದಿಂದ ನೋಡಿ ಮೊದಲ ಬಾರಿ ತನ್ನ ಹೃದಯದಲ್ಲಿ ಕೃತಜ್ಞತೆ ಉಕ್ಕಿತು. ಅಂದುಕೊಂಡರು ಇಬ್ಬರೂ. ನಾವು ಎದುರಾಳಿಗಳಾಗಿದ್ದರೂ ಸ್ನೇಹ ಮತ್ತಷ್ಟು ಶಕ್ತಿಶಾಲಿ. ಆ ದಿನದಿಂದ ಅವರ ನಡುವಿನ ಶತ್ರುತ್ವ ಕರಗಿತು. ಅವರು ಒಂದಾಗಿ ಬೇಟೆಗೆ ಹೋಗಲು ಶುರು ಮಾಡಿದರು. ಒಂದೇ ನದಿಯ ನೀರು ಕುಡಿಯುತ್ತಿದ್ದರು. ಒಂದೇ ಮರದ ನೆರಳಿನಲ್ಲಿ ವಿಶ್ರಾಂತಿ ಮಾಡುತ್ತಿದ್ದರು. ಅವರ ಸ್ನೇಹವೀಗ ಅರಣ್ಯವನ್ನೇ ಕಂಗೊಳಿಸುತ್ತಿತ್ತು.